ಮಗಳೇ ನೀನಾಗಿ ಪಾಯಸ ಉಣಿಸಿದೈಲೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಯುತ ರಂಜಾನ್ ದರ್ಗಾ ಅವರೇ, ನಮ್ಮ ಸಂಸ್ಥೆಯ ನಿರ್ದೇಶಕರಾದಂತಹ ಶ್ರೀಮತಿ ಪ್ರೊಫೆಸರ್ NK ಲೋಲಾಕ್ಷಿ ಅವರೇ ಮತ್ತು ಇಡೀ ಈ ಕಾರ್ಯಕ್ರಮದ ಘಟ್ಟ ಉದ್ಘಾಟನೆ ಮೈಸೂರು ಕುಲಪತಿಗಳಾದ ಮೇಲಿನ ಗಣ್ಯರಿಂದ ದೀಪ ಬೆಳಗುವುದರ ಮೂಲಕ ಇಂದಿನ ಕಾರ್ಯಕ್ರಮದ ಉದ್ಘಾಟನೆ. ಅನಂತರ ಬಸವಣ್ಣ ಅವರ ಭಾವಾರ್ಚನೆ, ಓದಿ ಓದಿ ವೇದ ವಾದ ಕಿಕ್ಕಿತು, ಕೇಳಿ ಕೇಳಿ ಶಾಸ್ತ್ರ ಸಂದೇಹ ಕಿಕ್ಕಿತು, ಅರಿದೆ ಅರಿದೆನೆಂದು ಆಗಮ ಅಗಲಕ್ಕೆ ಹರಿಯಿತು, ನೀನೆತ್ತ ನಾನೆತ್ತಲೆಂದು ಬೊಮ್ಮ ಬಕ್ಕಟ ಬಯಲು ಗುಹೇಶ್ವರ. ಬೆಳಗುವುದರ ಮೂಲಕ ಉದ್ಘಾಟಿಸಿದಂತಹ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ನಮಸ್ಕಾರಗಳು. ಮೈಸೂರು ವಿಶ್ವವಿದ್ಯಾಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಮತ್ತು ಶ್ರೀ ಬಸವೇಶ್ವರ ಸಾಮಾಜಿಕ ಪರಿಷ್ಕರಣೆ ಸಂಶೋಧನೆ ಅಧ್ಯಯನ ಹಾಗೂ ವಿಸ್ತರಣಾ ಕೇಂದ್ರವು ಇಂದು ಆಯೋಜಿಸಿರುವ ಸರಣಿ ಉಪನ್ಯಾಸ ಮಾಲಿಕೆ ಹಾಗೂ ಮಹಾಮನೆ ಪ್ರಾರಂಭೋತ್ಸವ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಹಾಸ್ಯ ಸಂಸ್ಕೃತಿ ಚಿಂತಕರಾದ ಶ್ರೀಯುತ ರಂಜಾನ್ ದರ್ಗಾರವರೇ ಹಾಗೂ ಶ್ರೀ ಬಸವೇಶ್ವರ ಸಾಮಾಜಿಕ ಪರಿಷ್ಕರಣೆ ಸಂಶೋಧನೆ ಅಧ್ಯಯನ ಹಾಗೂ ವಿಸ್ತರಣಾ ಕೇಂದ್ರದ ಸಂದರ್ಶಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಅರವಿಂದ ಹಾಗೂ ಈ ಸರಣಿ ಉಪನ್ಯಾಸ ಸಂಯೋಜಕರಾದ ಡಾಕ್ಟರ್ ಮೈಲಾಳಿ ರೇವಣ್ಣರವರೇ ಹಾಗೂ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾದ ಪ್ರೊಫೆಸರ್ NK ಲೋಲಾಕ್ಷಿ ಅವರೇ ಹೇಳಬೇಕು. ಇತ್ತೀಚಿನ ದಿನಗಳಲ್ಲಿ ನಾನು ಹೇಳ್ತೀನಿ, ಅವ್ನು ಕಲ್ತ್ಕೊಂಡು ಅವ್ನು ಮುಂದೆ 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 ಹೋಗ್ತಾ ಇದ್ದ. ಬಟ್ ಈಗೇನು ಹೇಳ್ತಾರೆ ಎಲ್ಲರೂ, ಸರ್ ನೀವು ಸ್ಕಿಲ್ಗೆ ಒಂದು ಪ್ರೋಗ್ರಾಮ್ ಕೊಡಿ ಸರ್ ಅಂತಂದ್ಬಿಟ್ಟು ನಮ್ಮ ಹೊಸ ಕಾರ್ಯಕ್ರಮದಲ್ಲಿ ಸ್ಕಿಲ್ನ ಆ್ಯಡ್ ಮಾಡ್ತೀವಿ. ಯಾಕೆ ಬಂತು ಸ್ಕಿಲ್ಲು? ಅಪ್ ಸ್ಕಿಲ್ ಅಂತಾರೆ, ಡೌನ್ ಸ್ಕಿಲ್ ಅಂತಾರೆ, ಅಪ್ಡೇಟ್ ಅಂತಾರೆ. ಯಾಕೆ ಇದಿಷ್ಟು ಬದಲಾವಣೆ ಆಗ್ತದೆ? ಅದು ಕನ್ನಡಕ್ಕೆ ಒಂದೇ ಅಲ್ಲ, ಅದು ಎಲ್ಲ ಭಾಷೆಗಳು ಉಂಟು. ಮೈಸೂರಲ್ಲಿ ಒಂದು ಮಾಮನೆ ಬಂತಲ್ಲ ಅಂತ, ಯಾಕೆ ನಮ್ಮ ಕಲ್ಚರು ಮಾಮನೆ ಕಲ್ಚರು. ಆದ್ದರಿಂದ ಭಾಳ ಚೆನ್ನಾಗಿ ಅರವಿಂದ್ ಅವರ ವಿಚಾರವನ್ನು ಹೇಳಿದ್ರು. ಬಸವಣ್ಣವರು ಒಂದು ದೊಡ್ಡ ಬಸವ ಧರ್ಮ ಅಂದರೆ ಅದೊಂದು ಸಂಸಾರ ಧರ್ಮ. ಸಂಸಾರ ಅಂದರೆ ಒಂದು ಕುಟುಂಬ ಅಂತ ಅರ್ಥ ಆಗ್ತದೆ. ಸಂಸಾರ ಅಂದರೆ ಸಕಲ ಜೀವಾತ್ಮರಿಗೆ ಸೇರಿದ್ದು ಸಂಸಾರ. ಅದಕ್ಕೆ ಇಡೀ ವಿಶ್ವವೇ ಒಂದು ಮಹಾಮನೆಯವರಿಗೆ. ಆ ಮಹಾಮನೆಯ ಒಂದು ರೂಪಕ ಕನ್ನಡ ಸಾಹಿತ್ಯದಲ್ಲಿ ಅಂತ ನಾನು ಭಾವಿಸಿದ್ದೇನೆ. ಇದನ್ನು ನಾವು ಮನುಷ್ಯರಾಗಿ ಕೇಳಿದಾಗೆ ಮತ್ತು ಮನುಷ್ಯರಾಗಿ ಮಾತಾಡಿದಾಗ ಮಾತ್ರ ಇದು ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅಂತ ನಾನು ಭಾವಿಸ್ತೇನೆ. ವೇದ, ಶಾಸ್ತ್ರ, ಪುರಾಣ, ಆಗಮ ಕುರಿತ ಶರಣರ ಚಿಂತನೆಗಳು. ಈ ಚಿಂತನೆಗಳಿಗೆ 3000 ವರ್ಷದ ಇತಿಹಾಸ ಇದೆ. ಇದು ಶರಣರೇ ಆರಂಭಿಸಿದಾರಂತಲ್ಲ, ಅದೊಂದು ದೊಡ್ಡ ಪರಂಪರೆ ಇದೆ. ಜಿಯಾಲಜಿ, ಸೋಷಿಯಲ್ ಸೈನ್ಸ್, ಸೋಷಿಯಲ್ ಸೈಕಾಲಜಿ, ಆಮೇಲೆ ಮ್ಯಾನೇಜ್ಮೆಂಟ್, ಆಮೇಲೆ ಲಿಂಗ್ವಿಸ್ಟಿಕ್ಸ್, ವಚನಗನ್ನಡಕ್ಕೆ ಮಾಡಿದ್ದು. ಇದು ನಾನು ಮೊದಲು ಭಾಷಾ ವಿಜ್ಞಾನದಲ್ಲಿ MA ಆಯಿತು ನಂದು ಕರ್ನಾಟಕ ಯೂನಿವರ್ಸಿಟಿ. ಅಲ್ಲಿ ಡೆಪ್ಯುಟೇಷನ್ ಮೇಲೆ ಬಂದೆ. ಐ ವಾಸ್ ಇನ್ ಮಾರ್ಕೆಟಿಂಗ್ ಬೋರ್ಡ್. ತವರು ಮನೆಯ ಫೀಲಿಂಗ್ ಇದೆ ಮನಸ್ಸಿನಲ್ಲಿ.
ನನಗೆ ಅದಕ್ಕೆ ನಾನು ಇಲ್ಲಿ ಯಾವಾಗ ಅವಕಾಶ ಸಿಕ್ಕಾಗೆಲ್ಲ ನಾನು ಬಂದ್ಬಿಡ್ತೀನಿ. ಯಾಕೆಂದರೆ ಇದಕ್ಕೆ ಒಂದು ದೊಡ್ಡ ನಮ್ಮ 45 ಬಾರ್ಡರ್ ಇಲ್ಲ. ಜಗತ್ತಿನಲ್ಲಿ ಗಡಿ ರೇಖೆಗಳಿಲ್ಲ ಧರ್ಮ ಯಾವುದಾದ್ರೂ ಇದ್ರೆ ಅದು ಬಸವ ಧರ್ಮ. ಅದು ಇದಕ್ಕೆ ಬಾರ್ಡರ್ ಇಲ್ಲ. ಮತ್ತು ಎರಡನೇದು, ಇಲ್ಲಿ ಇಡೀ ಜಗತ್ತಿನಲ್ಲಿ ಎಲ್ಲ ಧರ್ಮದೊಳಗೆ ಎಲ್ಲ ಧರ್ಮಗಳು ನನಗೆ ಐ ಲವ್ ಆಲ್ ರಿಲಿಜನ್ಸ್, ನಾ ಎಲ್ಲ ಧರ್ಮಗಳನ್ನು ಪ್ರೀತಿಸ್ತೀನಿ. ಲೋಕಾಯತ ದೇವಿ ಪ್ರಸಾದ್ ಚಟ್ಟೋಪಾಧ್ಯಾಯ ಬರುವವರೆಗೂ ನಮಗೆ ಲೋಕಾಯತ ಜ್ಞಾನ ಇದ್ದಿಲ್ಲ. ಅವ್ರು ಹೇಗೆ ಮಾಡಿದ್ರು ಅಂದರೆ, ಈ ಹೊರಹಾಕುವ ಸಂಸ್ಕೃತಿಗಳು ಈ ಸಂಸ್ಕೃತಿಯವ್ರು ಏನೇನು ಅವರಿಗೆ ಟೀಕೆ ಮಾಡಿದ್ರಲ್ಲ ಅದ್ರ ಮೇಲೆ ರೀಕನ್ಸ್ಟ್ರಕ್ಟ್ ಮಾಡಿದ್ರು. ಬೌದ್ಧರ ಸಾಹಿತ್ಯವನ್ನು ಸುಟ್ಟಾಕಿದ್ರು. ನಿಮ್ಗೆ ಎಲ್ಲಿ ಸಿಕ್ತು? ಕೊನೆಗೆ ನಿಮಗೆ ನೇಪಾಳಲ್ಲಿ ಸಿಕ್ತು, ಆಮೇಲೆ ಟಿಬೆಟಲ್ಲಿ ಸಿಕ್ತು, ಆಮೇಲೆ ಶ್ರೀಲಂಕಾದಲ್ಲಿ ಸಿಕ್ತು. ಎಲ್ಲ ಸುಟ್ಟಾಕಿದ್ರೆ ಮೇಲೆ 96,000 ಜನ ಚಿಲ್ಲಾಪಿಲ್ಲಿಯಾಗಿ ಹೋದರು. ಇದು ಕಲ್ಯಾಣ ಕ್ರಾಂತಿ ಅಲ್ಲ, ಒಂದು ರೊಮ್ಯಾಂಟಿಕ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಮಗೆ. ಕಲ್ಯಾಣ ಕ್ರಾಂತಿ ಅಲ್ಲ, ಕಲ್ಯಾಣ ಕ್ರಾಂತಿಯನ್ನು ತಡೆಗಟ್ಟಿದಂಥ ಪ್ರತಿಕ್ರಾಂತಿ. ಕ್ರಾಂತಿ ಅತ್ಯಂತ ಪ್ರಾಮಾಣಿಕ ಪುಸ್ತಕ. ಯಾಕಂದ್ರೆ ಅದು ನೇರವಾಗಿ ಇವ್ರನ್ನ ಕೊಲ್ಲು ಅಂತ ಹೇಳ್ತದೆ. ಧರ್ಮದಲ್ಲಿ ನೋಡಿ, ಅವನ ಜಾತಿಯಲ್ಲಿ ನೋಡಿ ಅವನನ್ನು ಅಳಿಬಾರ್ದು. ಅಳಿದ್ರೆ ವಿಲ್ ಬಿಕಮ್ ಫ್ಯಾಸಿಸ್ಟ್. ಕ್ರಿಶ್ಚಿಯನ್. ಈ ಸಿಕ್ವೇರ ಅಂದರೆ ಅವ ಬ್ರಾಹ್ಮಣ ಮೂಲದ ಕ್ರಿಶ್ಚಿಯನ್. ಅವನು ಫರ್ನಾಂಡಿಸ್ ಅಂದರೆ ಮೂಲದ ಕ್ರಿಶ್ಚಿಯನ್ನು. ಇವೆಲ್ಲ ಹೆಂಗೆ ಅಲ್ಲೆಲ್ಲೆಲ್ಲೆಲ್ಲೆಲ್ಲ ಎಲ್ಲ ಇದಾಗ್ಬಿಡ್ತವೆ ನೋಡಿ. ನಾವು ಯಾರೂ ಶುದ್ಧರಿಲ್ಲ. ಸೈನ್ಸ್ ವಿಜ್ಞಾನಿಗಿಂತಲೂ ವೈಜ್ಞಾನಿಕ ಮನೋಭಾವ ಭಾಳ ಉಪಯೋಗ ಆಗಿದೆ ನಮಗೆ. ಯಾಕೆಂದರೆ ಇವರು ಎಲ್ಲ ಮತ್ತೆ ತಿರುಪತಿಗೆ ಒಯ್ದಿಡ್ತಾರೆ, ಮತ್ತೆ ಇಲ್ಲಿ ಒಯ್ದಿಡ್ತಾರೆ. ಅದು ಅವನ ದಯೆಯಿಂದ ನಾವು ಚಂದ್ರಯಾನ ಶಸ್ತ್ರಗಳು ಕೇಳ್ತವೆ. ಶಾಸ್ತ್ರದ ಮಾತು ಶಸ್ತ್ರಗಳು ಕೇಳ್ತವೆ. ರ್ಯಾಷನಲ್ ಮಾತುಗಳನ್ನು ಕೇಳೋದಿಲ್ಲ. ಕೇಳಿದ ದಿವಸ ಅವು ಮೂಲೆ ಗುಂಪಾಗ್ತವೆ. ಈ ಒಂದು ಎದುರಿಸಿದವರು ಭಾರತದ ಇತಿಹಾಸ. ಲೋಕಾಯತರು ಎದುರಿಸಿದ್ರು, ಬೌದ್ಧರು ಎದುರಿಸಿದ್ರು, ಲಿಂಗಾಯತರು ಎದುರಿಸಿದ್ರು, ಮುಂದೆ ಅಂಬೇಡ್ಕರ್ ಎದುರಿಸಿದ್ರು. ಲೋಕಾಯತರು ಭೂಮಿ ಹದ ಮಾಡಿದ್ರು. ಇದನ್ನು ಭಾಳ ಸಲ ಅಂಬೇಡ್ಕರರು ಫಲವಾಗಿಸಿದರು. ಯಾವುದು ಸಂವಿಧಾನ ಫಲ ಎಲ್ಲಿಂದ ಬಂತು? 3000 ವರ್ಷದ ಪ್ರಯತ್ನದಿಂದ ಬಂದಿದೆ. ಇಟ್ ಈಸ್ ನಾಟ್ ಒನ್ ಡೇ ಪ್ರಾಡಕ್ಟ್. ಅವರು ಫಲವಾಗಿ ಎಕ್ಸ್ಟರ್ನಲ್ ಕ್ಲೀನ್ ಅಂದರೆ ನಿಮ್ಮ ಒಳಗೂ ಶುದ್ಧ ಆಗಬೇಕು. ಸೆಲ್ಫ್ ಕ್ರಿಟಿಸಿಸಮ್ ಆ್ಯಂಡ್ ಕ್ರಿಟಿಸಿಸಮ್ ಔಟ್ಸೈಡ್ ಮಾಡ್ತೇವೆ. ಆತ್ಮವಿಮರ್ಶನೆ ಮಾಡ್ಕೊಳ್ಳೋದೇ ಇಲ್ಲ. ಶಾಸ್ತ್ರಗಳ ಹಿಂದೆ ಸುಳಿಯದಿರು. ಈ ಮನೋಧರ್ಮಶಾಸ್ತ್ರ ಸುಳಿಯದಿರು 2 ಸಲ ಹೇಳ್ತಾರೆ. ಸಚ್ ಬ್ಯೂಟಿಫುಲ್ ವಚನ. ಪುರಾಣಗಳ ಹಿಂದೆ, ಪುರಾಣದಲ್ಲಿ ಏನಿದೆ? ಇವತ್ತು ನಾವೆಲ್ಲರೂ ಕೂಡ ನಮ್ಮ ಮೂಲ ಸಂಸ್ಕೃತಿಯನ್ನು ಮರೆತುಬಿಟ್ಟಿದ್ದೇವೆ. ಪುರಾಣ ಸಂಸ್ಕೃತಿ ನಮ್ಮ ಸಂಸ್ಕೃತಿ. ಯಾರ್ಯಾರು ನಮ್ಮ ಮೂಲನೇ ನಮಗೆ ಹೀರೋಸ್ ಆಗಿದ್ದಾರೆ, ಸಾಂಸ್ಕೃತಿಕ ನಾಯಕರಾಗಿದ್ದಾರೆ. ಅದಕ್ಕೆ ಹಿಂದೆ ಬಳಸದಿರು. ಆಗಮಗಳ ಹಿಂದೆ ತೊಳಲದಿರು. ಆ ತೊಳಲಾಟದ ಬಗ್ಗೆ ಹೇಳ್ತಾರೆ. ಸೌರಾಷ್ಟ್ರ ಸೋಮೇಶ್ವರನ ಕೈ ಹಿಡಿದು ಶಬ್ದ ಜಾಲಗಳಿಗೆ ಬಳಲದಿರು. ಶಬ್ದ ಜಾಲ. ವೇದದವರನ್ನು ಒಲ್ಲದೆ ನಮ್ಮ ಮಾದಾರ ಚೆನ್ನಯ್ಯಂಗೊಲಿದ. ದೇವ್ರ ಯಾರಿಗೊಲ್ಲದ? ವೇದದವರನ್ನು ಒಲ್ಲದೆ ನಮ್ಮ ಮಾದಾರ ಚೆನ್ನಯ್ಯಂಗೊಲಿದ. ಶಾಸ್ತ್ರದವರನ್ನು ಒಲ್ಲದೆ ಶಿವರಾತ್ರಿಯ ಸಂಕಣ್ಣಂಗೊಲಿದ. ಆಗ ಒಲ್ಲದೆ ತೆಲುಗು ಜೊಮ್ಮಯ್ಯಂಗೆ ಜನಸಾಮಾನ್ಯರಿಗೆ ಒಲಿತಾನೆ. ಪುರಾಣ ಕರ್ಮಿಗಳೆಂಬ ವಿಶಿಷ್ಟ ಬ್ರಹ್ಮರನ್ನು ಒಲ್ಲದೆ ಉದ್ಘಟಯಂಗೆ ಒಲಿದ. ಅಣ್ಣ ಕೇಳ ಸೋಜಿಗವ. ನಿನ್ನ ಅಂತಃಸಾಕ್ಷಿಯೇ ದೇವರು. ನಿನ್ನ ಅಂತಃಸಾಕ್ಷಿ ನನಗೆ ಇಲ್ಲ. ಅದಕ್ಕೆ ಪ್ರತಿಯೊಬ್ಬ ಕಾಯಕ ಜೀವಿ ಅವನ ಕಾಂಟ್ರಿಬ್ಯೂಷನ್ ಇದೆ ಇಲ್ಲಿ. ಈ ಧರ್ಮದಲ್ಲಿ, ಈ ವಚನದಲ್ಲಿ ಪ್ರತಿಯೊಬ್ಬ ಕಾಯಕ ಜೀವಿಯ ಕಾಣಿಕೆಯಿಂದ ನಮಗೆ ಒಬ್ಬ ಬಸವಣ್ಣ ಸಿಗ್ತಾರೆ. ಅವರೇ ಕೊಂಡಡೆ ನೋಡಿ. ಇದೆಷ್ಟು ಚೆನ್ನಾಗಿ. ಇದಕ್ಕೊಂದು ಶಿವಪುರಾಣದಲ್ಲಿ ಬರ್ತದೆ. ಯಾಮವ ಬೆಸಗೊಂಡಡೆ ಮಾತು ನೂಂಕದೆ ಸುಮ್ಮನಿದ್ದಿರಿದೇನಯ್ಯ. ಶಿವನಿಗೆ ಕ್ವಶನ್ ಮಾಡ್ತಾ ಇದ್ದಾರೆ ಬಸವಣ್ಣ. ಇಟ್ ಇಸ್ ಅ ವಂಡರ್ಫುಲ್ ಮೆಟಫರ್. ಮಾತು ನೂಂಕದೆ ಸುಮ್ಮನಿದ್ದಿರಿದೇನಯ್ಯ. ತಲೆಯ ಕುತ್ತಿ ನೆಲನ ಬರೆಯುತ್ತಿದ್ದೇನೆ. ನಾವೆಲ್ಲ ಮಾಡಿದೆವು. ನಮ್ಮ ಮಾಸ್ಟರ್ ಪ್ರಶ್ನೆ ಉತ್ತರ. ಯು ಆರ್ ದ ಲಿವಿಂಗ್ ಟೆಂಪಲ್ ಆಫ್ ದ ಲಾರ್ಡ್ ಅಂತ ಹೇಳ್ತದೆ. ನೀನೇ ಜೀವಂತ ಟೆಂಪಲ್ಲು. ಟೆಂಪಲ್ ನೀ ಇದೀಪ ಅಂತ ಹೇಳ್ತದೆ.